ಸ್ನೇಹಿತರೆ, ತರಬೇತಿಯಿಂದ ಯಶಸ್ಸು ಕೃತಿ ಸೆಪ್ಟೆಂಬರ್ 14, 2025 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಬೆಂಗಳೂರಿನಲ್ಲಿ ನಾಗಮ್ಮ ಫೌಂಡೇಶನ್ ವತಿಯಿಂದ ಬಿಡುಗಡೆ ಆಯಿತು. ನಾನು ಯಾಕೆ ಈ ಕೃತಿ ಬರೆದೆ ಅಂದರೆ, ಇಷ್ಟೊಂದು ಜನ ನಾನು ಕ್ಲಾಸ್ ಮಾಡಬೇಕಾದ್ರೆ ದ ವ್ಯಾಲ್ಯೂ ಆಫ್ ಟ್ರೈನಿಂಗ್ ಎಲ್ಲೋ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತು ರೀ. ಇಲ್ಲದೆ ಇದ್ರೆ ನಮ್ಮ ಟ್ರೈನಿಂಗ್ಗಳು ಅಥವಾ ಯಾರದೇ ಟ್ರೈನಿಂಗ್ ನಾವು ಹುಡುಕೊಂಡೋಗಿ ಕಲ್ತ್ಕೊಂಡ್ಬಿಡೋರು. ನನಗೆ 100% ಸಕ್ಸಸ್ ಈ ತರಬೇತಿಯಲ್ಲಿ ಇದೆ ಅಂತ ಗೊತ್ತಾಗಿದೆ. ಅದಕ್ಕೆ 400 ಪುಟಗಳ ಈ ಒಂದು ಕೃತಿಯನ್ನು ನಿಮಗೆ ನೀಡಿದ್ದೇನೆ. ಈ ಕೃತಿಯಲ್ಲಿ ನಾನು ದೂರದರ್ಶನದಲ್ಲಿ ಒಂದೆರಡು ಸಾಧಕರನ್ನ ಸಂದರ್ಶನ ಮಾಡಿದ್ದು, ನನ್ನನ್ನು ಬೇರೆ ಬೇರೆಯವರು ಸಂದರ್ಶನ ಮಾಡಿದ್ದು ಎಲ್ಲವನ್ನ ಇಲ್ಲಿ ದಾಖಲಿಸುತ್ತೇನೆ. ಜೊತೆಗೆ ಒಂದು 8 ಜನ ತರಬೇತುದಾರರು ಅವರ ಅನುಭವಗಳನ್ನು ಕೂಡ ಹೇಳಿಕೊಂಡಿದ್ದಾರೆ. ಇದು ನಿಮ್ಮ ಮಾಹಿತಿಗೆ. ನಾನೀಗ ನಮ್ಮ ಒಂದು ಕ್ಲಾಸ್ನಲ್ಲಿ ತರಬೇತಿಯಿಂದ ಆ ಮಹತ್ವದ ಬಗ್ಗೆ ಪ್ರಶ್ನೆ ಕೇಳಿದಾಗ ಹನುಮಪ್ಪ ಅವರು ಹೇಳಿದ್ರು, ಜ್ಞಾನ ಅಂತ. ಜ್ಞಾನ ಫಸ್ಟ್ ಅಂಡ್ ದಿ ಫಾರ್ಮೋಸ್ಟ್ ಥಿಂಗ್. ನಾನು ಕರೆಕ್ಟಾಗಿ ಅಲರ್ಟ್ ಆಗಿದ್ರೆ, ಅಬ್ಸರ್ವರ್ ಆಗಿದ್ರೆ, ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ದ ನಾಲೆಡ್ಜ್. ಲೆಟ್ ನೋಬಲ್ ಥಾಟ್ಸ್ ಕಮ್ಸ್ ಟು ಅಸ್ ಫ್ರಮ್ ಎವರಿ ಸೈಡ್ ಅಂತ ಋಗ್ವೇದದಲ್ಲಿ ಹೇಳಿದ್ದಾರೆ. ಕರೆಕ್ಟಾ? ಸೊ ಅದರ ಅರ್ಥ ಉದಾತ್ತ ಚಿಂತನೆಗಳು ಎಲ್ಲ ಮೂಲೆಗಳಿಂದ ಬರಲಿ ಅಂತ. ಸೊ ನೀವು ಅಕ್ವೈರ್ ಮಾಡಿ, ನಿಮ್ಮ ಜ್ಞಾನ ಖಂಡಿತ ವೃದ್ಧಿ ಆಗುತ್ತದೆ. ನೆಕ್ಸ್ಟ್, ಶ್ಯಾಮ್ ಅನ್ನೋರು ಪರ್ಫೆಕ್ಷನ್ಗೆ ಹತ್ರ ಹೋಗ್ತೀವಿ, ಕರೆಕ್ಟ್ ಶೇಪ್ ತಗೋತೀವಿ, ಆಕ್ಯುರೇಟ್ ಆಗಿ ನಾವು ಆಗೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಸೊ ಶ್ಯಾಮ್ ಅವರ ಮಾತನ್ನು ಕೂಡ ಇಲ್ಲಿ ಒಪ್ತೇನೆ. ಪೀರಿಯಾಡಿಕಲ್ ಟ್ರೈನಿಂಗ್ ಅಂಡ್ ಪ್ರಾಕ್ಟೀಸ್ ಆಡ್ಸ್ ಟು ಪರ್ಫೆಕ್ಷನ್ ಫಾರ್ ವರ್ಕ್. ನಾಗೇಂದ್ರ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ನಂದನಾ ಪ್ಯಾಲೇಸ್ ನಲ್ಲಿ ಮ್ಯಾನೇಜರ್ಸ್ಗೆ ಟ್ರೈನಿಂಗ್ ಮಾಡಿದೆ. 11 ವರ್ಷಗಳಿಂದ ಆ ಮ್ಯಾನೇಜರ್ಸ್ಗೆ ವರ್ಷಕ್ಕೆ 2-3 ಸಾರಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅವರ MD ಡಾಕ್ಟರ್ ರವಿಚಂದ್ರ ಕೊನೆಯಲ್ಲಿ ಬಂದು ಮಾತಾಡ್ತಾ ಹೇಳಿದ್ರು, ಜಯಪ್ರಕಾಶ್ ಅವರ ತರಬೇತಿಯಿಂದ ನಮ್ಮ ಮ್ಯಾನೇಜರ್ಸ್ ಒಂದೊಂದು ಮಟ್ಟ, ಒಂದೊಂದು ನೆಕ್ಸ್ಟ್ ಲೆವೆಲ್ ಸ್ಕೇಲಿಂಗ್ ಅಪ್ ತುಂಬ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರನ ನನಗೆ ಹೇಳಿದ್ರು. ಜೊತೆಗೆ ಒಬ್ಬ ಪಾರ್ಟಿಸಿಪೆಂಟ್ ಫೀಡ್ಬ್ಯಾಕು ಕೂಡ, ಸರ್ ನೀವು ಒಂದೊಂದೇ ಮೆಟ್ಲನ್ನ ಕರ್ಕೊಂಡು ಹೋದ್ರಿ ಸರ್, ನಮ್ಗೆ ಅದಕ್ಕೆ ಮೆಟ್ಲ ಹತ್ತಕ್ಕೆ ಸುಲಭ ಆಯಿತು ಸರ್ ಅಂದರು. ವಾಟ್ ಎ ಗ್ರೇಟ್ ಫೀಡ್ಬ್ಯಾಕ್. ಐ ವಾಸ್ ರಿಯಲಿ ವೆರಿ ಹ್ಯಾಪಿ ಯೆಸ್ಟರ್ಡೇ. ಅಂಡ್ ಇವತ್ತು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ನೇಪಾಳಿ ಹುಡುಗರ ಜೊತೆ ಮಾತಾಡಿದೆ. ಇವತ್ತು ಅಂದರೆ ನಾನು ರೆಕಾರ್ಡಿಂಗ್ ಮಾಡ್ತಾ ಇರೋದಿನ ಸೆಪ್ಟೆಂಬರ್ 30. ಅವರು ನೇಪಾಳದಿಂದ ಇಲ್ಲಿ ಬಂದಿರೋ ಯುವಕರ ಜೊತೆ ಅವರ ಮನಸ್ಥಿತಿ ಮತ್ತು ನೇಪಾಳ್ ಎಷ್ಟು ಚೆನ್ನಾಗಿದೆ ಅವರು ಎಕ್ಸ್ಪ್ಲೈನ್ ಮಾಡಿದರು ಅನ್ನೋದನ್ನ ನನ್ನ ಜೊತೆ ಹಂಚ್ಕೊಂಡ್ರು. ಅದನ್ನು ಒಂದು ಪುಟ್ಟ ವಿಡಿಯೋ ಮಾಡಿ ನಮ್ಮ ಮತ್ತೊಂದು ಚಾನಲ್ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡಲ್ಲಿ ಪೋಸ್ಟ್ ಮಾಡ್ತೇನೆ, ನೋಡ್ತಾ ಇರಿ. ಅಂದರೆ ಅದರ ಅರ್ಥ ನಮ್ದು 2 ಯೂಟ್ಯೂಬ್ ಚಾನಲ್ ಇದೆ, ಜಯಪ್ರಕಾಶ್ ನಾಗ್ತಿಹಳ್ಳಿ ಒಂದು, ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಮತ್ತೊಂದು. ಸೊ 2 ಯೂಟ್ಯೂಬ್ ಚಾನಲ್ ರೆಗ್ಯುಲರ್ ಆಗಿ ವಾಚ್ ಮಾಡಿದ್ರೆ ನೀವು ಉಚಿತವಾಗಿ ಕಲ್ತ್ಬಿಡ್ತೀರ ರೀ ಒಂದು ಲೆವೆಲ್ಗೆ, ಸೀರಿಯಸ್ಲಿ. ಬಟ್ ನೀವು ಯೂಟ್ಯೂಬ್ ವಿಡಿಯೋನೇ ನೋಡ್ತೀವಲ್ಲ ಸರ್, ಕೋರ್ಸ್ಗೆ ಯಾಕೆ ಬರಬೇಕು ಅಂದರೆ ಒಂದು ಪ್ರಶ್ನೆ ಕೇಳ್ತಾರೆ ಕೆಲವರು. ಒಂದು ಮಾಹಿತಿ ಕೊಡುವುದು ಬೇರೆ, ಸ್ವಿಮ್ಮಿಂಗ್ ಪುಸ್ತಕವನ್ನು ಓದುವುದು ಬೇರೆ, ನೀರಿಗೆ ತಳ್ಳಿ ಸ್ವಿಮ್ಮಿಂಗ್ ಕಲಿಸೋದು ಬೇರೆ. ಸೊ ಈ ಒಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕು. ಇಲ್ಲದೆ ಇದ್ರೆ ನಾವು ಸಾರ್ ನಾನಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಬಿಡ್ತೀನಿ, ಅದು ನೋಡ್ಬಿಡ್ತೀವಿ ಅಂದ್ಬಿಟ್ಟು ಎಷ್ಟೊಂದು ಜನ ಅವರು 100% ಕಲಿಯುವ ಬದಲು ಕೊಂಚ ಕಲಿತಾರೆ. ನನಗೇನಂದರೆ ನೀವೆಲ್ಲ ಚೆನ್ನಾಗಿ ಕಲಿಬೇಕು ಅನ್ನೋದು ನನ್ನ ಆಸೆ. ಆ ಒಂದು ದೃಷ್ಟಿಯಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲ್ ಮೂಲಕ, ಮತ್ತೊಂದು ಪುಸ್ತಕಗಳನ್ನು ನಿಮಗೆ ನೀಡಿರುವ ಮೂಲಕ, ಕೇವಲ ಪುಸ್ತಕಗಳನ್ನು ಓದಿ ಎಷ್ಟೊಂದು ಜನ ಬೆಳೆದಿದ್ದೀವಿ ಅಂತಾರೆ, ಸಂತೋಷ. ಆದರೆ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಬೆಳಿಬೇಕು, ಇನ್ನೂ ದೊಡ್ಡದಾಗಿ ಬೆಳಿಬೇಕು, ಗ್ರೂಮಿಂಗ್ ಆಗಬೇಕು, ನಮ್ಮ ಹತ್ರ ತಿದ್ದುಪಡಿ ಮಾಡ್ಕೋಬೇಕು ಅಂತ ಇದ್ದರೆ ಆನ್ಲೈನ್ ಮತ್ತು ಆಫ್ಲೈನ್ ಅವಕಾಶಗಳನ್ನು ನಾವು ನೀಡಿದ್ದೇವೆ ಅನ್ನುವ ಮಾಹಿತಿಯನ್ನು ನಾನು ನೀಡೋದಕ್ಕೆ ಬಯಸ್ತೇನೆ. ಈಗ ಈ ಮಾತು ಪೀರಿಯಾಡಿಕಲ್ ಟ್ರೈನಿಂಗ್ ಯಾಕೆ ಹೇಳಿದೆ ಅಂದರೆ, 11 ವರ್ಷದಿಂದ ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ ಮಾಡಿಸಿದ್ರಿಂದ ಅಲ್ಲಿ ರಿಸಲ್ಟ್ಸ್, ಫ್ರೂಟ್ಸ್ ಸಿಗ್ತಾ ಇದೆ ಅವ್ರಿಗೆ ಅನ್ನೋದನ್ನ ಹೇಳಿದ್ರು.
ಖುಷಿ ಆಯ್ತು. 3-4 ತಿಂಗಳಿಗೆ ಒಂದು ಬ್ರಾಂಚ್ ಎಕ್ಸ್ಟೆಂಡ್ ಕೂಡ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಆಂಧ್ರ ರೆಸ್ಟೋರೆಂಟ್ ನಂದನ ಪ್ಯಾಲೇಸ್. ನನಗನ್ಸುತ್ತೆ ಮುಂಚೆ ನಾನು 11 ವರ್ಷದಿಂದ 1,200 ಜನ ಸ್ಟಾಫ್ ಇದ್ರು. ಈಗ ಕೇಳಿದ್ರೆ 3,000 ಕ್ರಾಸ್ ಆಗ್ಬಿಟ್ಟಿದೆಯಂತೆ. 3,000 ಎಂಪ್ಲಾಯೀಸ್. ಓಕೆ. ದೆನ್ ಮಂಜುಳಾ, ತರಬೇತಿಯು ಮನುಷ್ಯನನ್ನು ಬುದ್ಧಿವಂತನನ್ನಾಗಿ ಮತ್ತು ಯಶಸ್ವಿ ಮಾನವನನ್ನಾಗಿ ಮಾಡುತ್ತದೆ. ಏನ್ ಮಂಜುಳಾ ಮೇಡಮ್, ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳಿದ್ದೀರಾ. ಬುದ್ಧಿವಂತಿಕೆ, ಸಿ, ಬುದ್ಧಿವಂತಿಕೆ ತುಂಬಾ ಇಂಪಾರ್ಟೆಂಟ್ ಅಲ್ಲೇನ್ರಿ? ಅಂದ್ರೆ ನಮ್ಮನ್ನ ಶಾರ್ಪ್ ಆಗಿದ್ದಷ್ಟು ಬೇಗ ಬೆಳೆಸುತ್ತೆ. ಯಶಸ್ವಿ ಮಾನವನನ್ನಾಗಿ, ನಾನು ಅದಕ್ಕೆ ಈ ಯಶಸ್ಸು ಅಂತ ಪದನೇ ಇಟ್ಟಿದ್ದಲ್ವಾ? ಕರೆಕ್ಟ್. ಸೊ ಸಕ್ಸಸ್ಫುಲ್ ಪರ್ಸನ್, ಸಿ, ಇವ್ರ ಜೀವನದಲ್ಲಿ ಯಶಸ್ಸನ್ನು ಹೊಂದಿದ್ದಾರೆ ಅಂದ್ರೆ ನಮ್ಗೇನೋ ಖುಷಿ ಆಗುತ್ತೆ. ಹಾಗಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಸೋಲುಗಳಿಗೆ ಹಂಚಿದ್ರಿ ಅಂತಲೂ ಮತ್ತೊಂದು ಪುಸ್ತಕ ಬರೆದಿದ್ದೇನೆ. ಅಂದರೆ ಸೋಲಾಯಿತು ಜೀವನದಲ್ಲಿ ಅಂದರೆ ಇಟ್ ಇಸ್ ನಾಟ್ ದ ಎಂಡ್ ಆಫ್ ದ ಲೈಫ್, ಇಟ್ ಇಸ್ ಎನ್ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಲೈಫ್ ಅನ್ನೋದನ್ನ ನಾನು ಹೇಳ್ತಾ ಬರ್ತಾ ಇದ್ದೇನೆ. ಓಕೆ. ಶರಣ ಬಸಪ್ಪ, ನಮಗೆ ಜ್ಞಾನ ಅರ್ಧನೆ ಹೆಚ್ಚಾಗುತ್ತೆ ಸಾರ್. ಮೊದಲನೇ ಪಾಯಿಂಟ್ ಮತ್ತೊಬ್ರು ಹೇಳಿದ್ದು ಕೂಡ ಇದನ್ನೇ, ಜ್ಞಾನ ಅಂತ. ಈಗ ಜ್ಞಾನಾರ್ಜನೆ ಅನ್ನುವಂಥ ಪದವನ್ನ ಬಳಸಿದ್ದೀರಿ, ತುಂಬ ಸಂತೋಷ ಆಯಿತು. ನೇತ್ರಾವತಿ ಹೇಳ್ತಾರೆ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಇನ್ಫ್ಯಾಕ್ಟ್ ನಮ್ಮ ಜೀವನದಲ್ಲಿ ನಮ್ಮೆಲ್ಲರಿಗೂ ಬೇಕಾಗಿರೋದು ಮೂಲತಃ ಆತ್ಮವಿಶ್ವಾಸ. ಇನ್ಫ್ಯಾಕ್ಟ್ ನಾನು ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ ಮಾಡ್ತಾ ಇರೋದೇನೆ ನಿಮಗೆ ಆತ್ಮವಿಶ್ವಾಸವನ್ನ ತುಂಬೋದಕ್ಕೆ. ಓಕೆ. ಸ್ಕಿಲ್ಸ್, ಕೌಶಲ್ಯಗಳು ತುಂಬಾ ಮುಖ್ಯ. ನಾಲೆಡ್ಜ್ ಆದ್ಮೇಲೆ ಕೌಶಲ್ಯಗಳೇ ಬೇಕಾಗಿರೋದು. ಇನ್ಫ್ಯಾಕ್ಟ್ ಪಬ್ಲಿಕ್ ಸ್ಪೀಕಿಂಗ್ ಈಸ್ ಆಲ್ಸೋ ಎ ಸ್ಕಿಲ್. ಏನು ಈ ನಾಲೆಡ್ಜ್ಗೂ ಸ್ಕಿಲ್ಗೂ ವ್ಯತ್ಯಾಸ ಅಂತ ಅಂದ್ರೆ ತುಂಬಾ ಸಿಂಪಲ್. ನಾಲೆಡ್ಜು ಪುಸ್ತಕದ ಬದನೆಕಾಯಿ, ಸ್ಕಿಲ್ಸು ಸಾರ್ಗೆ ಹಾಕೋ ಬದನೆಕಾಯಿ. ತುಂಬಾ ಸರಳವಾಗಿ ಅರ್ಥ ಮಾಡಿಸಿದೇನಲ್ಲ? ಅಂದ್ರೆ ಪ್ರಾಕ್ಟಿಕಲಿ ಇನ್ವಾಲ್ವ್ಡ್ ಸ್ಕಿಲ್ಸ್ ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡ್ತೇವೆ, ಪ್ರಾಕ್ಟಿಕಲಿ ಇನ್ವಾಲ್ವ್ ಆಗ್ತೇವೆ. ದೆನ್ ನೇತ್ರಾವತಿ ಅವರು ತುಂಬಾ ಒಂದು ಒಳ್ಳೆ ಮತ್ತೊಂದು ಪಾಯಿಂಟ್ ಹೇಳ್ಬಿಟ್ಟಿದ್ದಾರೆ, ಕ್ರಿಯೇಟಿವಿಟಿ ಅಂತ, ಸೃಜನಾತ್ಮಕತೆ ಅಂತ ಕರಿತೇವೆ. ಕರೆಕ್ಟಾ? ಸೃಜನಾತ್ಮಕತೆ. ಈಗ ನೀವು ರೆಗ್ಯುಲರ್ ಆಗಿ ನನ್ನ ಮಾಸ್ಟರ್ ಕ್ಲಾಸ್ 1-2 ಅಟೆಂಡ್ ಮಾಡಿದವ್ರಿಗೆ ಗೊತ್ತಾಗಿರುತ್ತೆ. ಪ್ರತಿ ಈ ತರ ವಾರಕ್ಕೊಂದ್ಸರಿ ನಾನು ಕ್ಲಾಸ್ ಮಾಡ್ತೇನೆ. ಆದರೆ ಅದೇ ವಿಚಾರ ಇದ್ರೂ ಅದನ್ನ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಶೈಲಿಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ಹಾಗಾಗಿ ನಮ್ಮ ಕೋರ್ಸ್ ಸೇರ್ಕೊಂಡವ್ರು ಕೆಲವರು ಬಂದು ನೋಡ್ತಾ ಇರ್ತಾರೆ, ಇವತ್ತು ಸರ್ ಏನು ಹೊಸ ವಿಚಾರ ಹೇಳ್ತಾರೆ, ಇನ್ನೇನು ಹೊಸತನವನ್ನ ತಂದಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ನಮಗೆ ಬೋರ್ ಆಗಬಾರ್ದು. ಸೊ ಹೊಸತನವನ್ನ ತರ್ತೇನೆ. ಅದಕ್ಕೆ ಇಲ್ಲಿ ಹೊಸತನ ತುಂಬಾ ಮುಖ್ಯ. ಆ ಹೊಸತನ ಬೇಕಂದ್ರೆ ನಮ್ಮಲ್ಲಿ ಕ್ರಿಯೇಟಿವಿಟಿ ಇರಬೇಕು. ಗುಡ್. ಟೈಮ್ ಲೈನ್ ಡೆವಲಪ್ಮೆಂಟ್ ಆಗುತ್ತೆ ಸರ್. ಟೈಮ್, ನಾವು ಎಷ್ಟೊತ್ತು ಮಾತಾಡಬೇಕು, ಹೇಗೆ ಮಾತಾಡಬೇಕು. ವೆರಿ ಗುಡ್ ಪಾಯಿಂಟ್ ನೇತ್ರಾವತಿ ಅವರೇ. ರಾಚಪ್ಪ ಅವರು, ನಾವು ಧೈರ್ಯದಿಂದ ಮಾತನಾಡಬಹುದು. ಧೈರ್ಯಂ ಸರ್ವತ್ರ ಸಾಧನಂ. ಆ ಧೈರ್ಯ ಒಂದು ಪಬ್ಲಿಕ್ ಸ್ಪೀಕಿಂಗ್, ಮತ್ತೊಂದು ಟ್ರೈನಿಂಗ್. ಯಾವುದೇ ವಿಚಾರದ ಮೇಲೆ ಟ್ರೈನಿಂಗ್ ತಗೊಳ್ಳಿ, ನಿಮಗೆ ಧೈರ್ಯ ಬಂದ್ಬಿಡ್ತದ. ಆದರೆ ಪಬ್ಲಿಕ್ ಸ್ಪೀಕಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಡ್ಯುಯಲ್ ಅಡ್ವಾಂಟೇಜ್. ಅದು ಕಲಿತಾನೇ ನೀವು ಈ ಮಾತಿನ ಕೌಶಲ್ಯವನ್ನ ನಿಮ್ಮ ಜೀವನದಲ್ಲಿ ವಿವಿಧ ರಂಗಗಳಲ್ಲಿ, ವಿವಿಧ ವೇದಿಕೆಗಳಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ. ಕಿರಣ್ ಸೆಲ್ಫ್ ಕಾನ್ಫಿಡೆನ್ಸ್ ಹೊಂದಿದ್ದಾರೆ. ತಿಮ್ಮಾರೆಡ್ಡಿ ಹೇಳ್ತಾರೆ, ತರಬೇತಿ ಎಂಬುದು ನಮ್ಮ ಮಾರ್ಗದ ಬೆಳಕು. ವಾವ್, ನಮ್ಮ ಡೈರೆಕ್ಷನ್, ದ ವೇ, ಇಟ್ ಇಸ್ ಎ ಲೈಟ್. ಎಷ್ಟು ಸಖತ್ತಾಗಿ ಹೇಳ್ಬಿಟ್ರಿ. ಐ ಆಮ್ ವೆರಿ ಹ್ಯಾಪಿ. ನೀವು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಓಕೆ. ಸೊ ಈ ತರಬೇತಿಯ ಮೌಲ್ಯ ಭಾಗವಹಿಸಿದ್ರೇ ಗೊತ್ತಾಗೋದು.
ಯಾಕೆ ನಾನು ತರಬೇತುದಾರ ಅಂತ ಅನ್ನಿಸ್ಕೊಂಡು 30 ವರ್ಷ ಆಯಿತು. ಮೊದಲನೇ ಅದಕ್ಕಿಂತ ಮುಂಚೆ ಒಂದು 10 ವರ್ಷ ವೇದಿಕೆ ಮೇಲೆ ನಿರೂಪಕ ಆಗಿದ್ದೆ ನಾನು. ಅಷ್ಟರೊಳಗಡೆ ಆಕಾಶವಾಣಿಗೆ ಒಂದು 300 ರೇಡಿಯೋ ಪ್ರೋಗ್ರಾಮು, 1,000 ವೇದಿಕೆಯ ನಿರೂಪಣೆಗಳನ್ನು ಮಾಡ್ತಾ ಇದ್ದೆ. ಹಾಗಾಗಿ ನಿಮಗೆ ಗೊತ್ತಿರಲಿ, ನಾನು ನಿರೂಪಿಸಿ ಅಂತ ಕೂಡ ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಇದು ನಾನು ತರಬೇತುದಾರ ಆಗುವ ಮುಂಚೆ ನಿರೂಪಕ ಆಗಿತ್ತು. ನಿರೂಪಿಸಿ ಇನ್ನೊಂದು 23 ವರ್ಷದಿಂದನೇ ಇದೊಂದು ಪುಸ್ತಕ ಬರೆದಿದ್ದೆ, ನುಡಿಗನ್ನಡಿ ಅಂತ. ಈವನ್ ಟುಡೇ ದಿಸ್ ಈಸ್ ಎ ಫೌಂಡೇಶನ್, ದಿಸ್ ಈಸ್ ಯುವರ್ ಬೈಬಲ್, ದಿಸ್ ಈಸ್ ಯುವರ್ ಭಗವದ್ಗೀತಾ ಫಾರ್ ಪಬ್ಲಿಕ್ ಸ್ಪೀಕಿಂಗ್. ಇದ್ರ ಮೇಲೆ ನಾನು ಫ್ಲೋರ್ಸ್ ಕಟ್ಟಿದ್ದೀನಿ. ಇವೆರಡೂ ಪುಸ್ತಕ ನೀವು ಕರೆಕ್ಟಾಗಿ ತೊಗೊಂಡ್ಬಿಟ್ರೆ, ಓದ್ಬಿಟ್ರೆ ಇನ್ಫಾರ್ಮೇಶನ್ ಸಾಕಾಗ್ತದೆ. ಮತ್ತೆ ನಿಮಗೆ ಗೈಡ್ಲೈನ್, ಈಗ ಎಷ್ಟು ಓದಿದ್ದೀನಿ, ಎಲ್ಲಿ ಓದಿದ್ದೀನಿ, ಯಾವ ಪಾಯಿಂಟು, ಏನು ಎತ್ತ ಎಲ್ಲ ಗೊತ್ತಾಗ್ತದೆ. ಸೊ ಇದ್ರ ಜೊತೆಗೆ ನೀವು ಟ್ರೈನಿಂಗನ್ನು ಪಡೆದು ಬಿಟ್ರೆ, ಜೊತೆಗೆ ಪರಿವರ್ತನೆ ಪುಸ್ತಕದಲ್ಲಿರುವ ಅಂಶಗಳನ್ನು ಪಾಲಿಸಿಬಿಟ್ರೆ ನಿಮ್ಮ ಯಶಸ್ಸು ಗ್ಯಾರಂಟಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಾವು ನಮ್ಮ ವಿಚಾರಗಳು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡಲ್ಲಿ 6-7 ವರ್ಷಗಳಿಂದ ನೀಡ್ತಾ ಬಂದಿದ್ದಾನೆ. ನನಗೆ ಆಶ್ಚರ್ಯ ಆಗ್ತಾ ಇತ್ತು, 4,900 ವಿಡಿಯೋಗಳಾಗ್ಬಿಟ್ಟಿದೆ ರೀ. ಜೊತೆಗೆ ನೀವು ಈಗ ಯೂಟ್ಯೂಬ್ನಲ್ಲಿ ಮತ್ತೊಂದು ಸಿಸ್ಟಮ್ ಬಂದಿದೆ, ಮೆಂಬರ್ಶಿಪ್ ಅಂತ. ಸೊ ಕೆಲವರು ಮೆಂಬರ್ಗಳಾಗಿದ್ದಾರೆ. ಅದು ಒಂದು 98-99 ರುಪೀಸ್ ಏನೋ ಕೇಳುತ್ತೆ ಯೂಟ್ಯೂಬ್ನಲ್ಲಿ. ಅದು ಮೆಂಬರ್ ಆದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ವಿಡಿಯೋಗಳು ನಿಮಗೆ ಸಿಗುತ್ತೆ, ಸ್ವಲ್ಪ ಕ್ವಾಲಿಟಿ ವಿಡಿಯೋಗಳು ಸಿಗುತ್ತೆ ಎನ್ನುವ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ. ಅದು 89 ರುಪೀಸ್. ಓಕೆ, ಸೊ ಆ ಮೆಂಬರ್ಶಿಪ್ ಈ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಅಂತ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನಾನಂತೂ ತರಬೇತುದಾರ ಅಂತ ಕರ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೇನೆ. ತರಬೇತುದಾರನ ಜೊತೆಗೆ ಈಗ ಮಾರ್ಗದರ್ಶಿ ಅಂತಲೂ ಕೂಡ ಗುರುತಿಸಲ್ಪಡ್ತಾ ಇದ್ದೇನೆ, ಮೆಂಟರ್ ಅಂತ. ಈ ಪುಸ್ತಕದಲ್ಲೆಲ್ಲ ನನ್ನನ್ನು ಹಾಕ್ಕೊಂಡಿರೋದು ಪರಿವರ್ತನಾ ಮಾರ್ಗದರ್ಶಕರು ಅಂತ, ಅಂದರೆ ಟ್ರಾನ್ಸ್ಫರ್ಮೇಷನ್ ಮೆಂಟರ್ ಅಂತ ನಾನು ಗುರುತಿಸ್ಕೊಂಡಿದ್ದೇನೆ. ಅದ್ರ ಜೊತೆಗೆ ನಿಮ್ಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿದೆ, ಲೇಖಕನಾಗಿ 16 ಪುಸ್ತಕಗಳನ್ನು ಬರೆದಿದ್ದೇನೆ. 17ನೇ ಪುಸ್ತಕ ಇನ್ನೊಂದೆರಡು ತಿಂಗಳಲ್ಲಿ ಸಿದ್ಧ ಆಗ್ತಾ ಇದೆ. ಓಕೆ, ಸೊ ನನ್ನ ಪುಸ್ತಕ ಸಪ್ನಾ ಬುಕ್ಸ್ ಕನ್ನಡದಲ್ಲಿ Amazon.in ಇಂಗ್ಲೀಷ್ನಲ್ಲಿ. ಅಷ್ಟೇ ಅಲ್ಲ, ನಿಮ್ಗೆ ಇನ್ನೊಂದು ಖುಷಿ ವಿಚಾರ ಏನಂದರೆ, ಈ ವಿಡಿಯೋ ನೋಡ್ತಾ ಇದ್ರಲ್ಲ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾವು ನಮ್ಮ ಸ್ನೇಹಿತರು ಕೆಲವರು ರಿಕ್ವೆಸ್ಟ್ ಮಾಡಿದ್ರು, ಹಾಗಾಗಿ ಇದನ್ನು ಯೂಟ್ಯೂಬ್ಗೆ ಪೋಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಚಾನಲ್ ವೀಕ್ಷಿಸ್ತಾ ಇರಿ. ಸರ್, ಈಗ ನಿಮ್ಮ ಮಾತುಗಳು ಕೇಳಿದ್ನೆಲ್ಲ ಇನ್ನೊಂದು ಸರಿ ಕೇಳಿಸ್ಕೋಬೇಕು ಅಂತ ಆಸೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾನು ಇದನ್ನು ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡ್ತೇನೆ ಅಂತ ಅವ್ರಿಗೆ ಮಾಹಿತಿ ಕೊಡ್ತೇನೆ. ಅಂದರೆ ನೋಡಿ, ಈಗ ನಾನು ಮಾತಾಡೋದು ನಿಮ್ಗೆ ಇಷ್ಟ ಆಯಿತು, ಇನ್ನೊಂದು ಸರಿ ನೋಡಬೇಕು ಅನ್ನಿಸ್ತು, ಅದಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಏನನ್ನಿಸುತ್ತೆ? ಈ ಥರದ ವಿಡಿಯೋಗಳನ್ನ ನಾವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತು ಅನೇಕರಿಗೆ ಫಾರ್ವರ್ಡ್ ಮಾಡಬೇಕು. ಮತ್ತು ಯಾವ್ಯಾವುದೋ ಕೆಲಸಕ್ಕೆ ಬಾರದೇ ಇರೋದನ್ನು ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟು ವಾಂಟೆಡ್, ಫೋಕಸ್ ಆನ್ ವಾಟ್ ಯು ವಾಂಟ್ ಆ್ಯಂಡ್ ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ.